ಜೆಕೆ ಕನ್ನಡ ನ್ಯೂಸ್ ವರದಿಗೆ ಸ್ಪಂದಿಸಿದ ಅಕ್ಷರ ದಾಸೋಹ ಅಧಿಕಾರಿ ಜಾಡರ್ ಹಾಗೂ ಬಿ ಯೋಶಿಧರ್ ಅವರು ಶಾಲೆಗೆ ಧಾವಿಸಿ ಪರಿಶೀಲನೆ. ಈ ಹಿಂದೆ ಜೆಕೆ ಕನ್ನಡ ನ್ಯೂಸ್ನಲ್ಲಿ ರಟ್ಟಿಹಳ್ಳಿ ತಾಲೂಕಿನ ಚಿಕ್ಕಯಡಚಿ ಪ್ರಾಥಮಿಕ ಶಾಲೆಯಲ್ಲಿ ಕಳಪೆ ಅಕ್ಕಿ ಮತ್ತು ಬೇಳೆ ಸರಬರಾಜು ಮಾಡುತ್ತಿದ್ದನ್ನ ಸುದ್ದಿ ಮಾಡಿತ್ತು. ಸುದ್ದಿ ಪ್ರಸಾರ ಆಗುತ್ತಿದ್ದಂತೆ ಸ್ಥಳಕ್ಕೆ ಬಂದು ಅಕ್ಷರ ದಾಸೋಹ ಅಧಿಕಾರಿ ಜಾಡರ್ ಎಲ್ಲ ಪರಿಶೀಲನೆ ನಡೆಸಿ ಕಳಪೆ ಬಂದ ಎಲ್ಲವನ್ನೂ ವಾಪಸ್ ಪಡೆದು ನಂತರ ಉತ್ತಮ ಗುಣಮಟ್ಟದ ಅಕ್ಕಿ ಮತ್ತು ಬೇಳೆಯನ್ನ ನೀಡಿದ್ದಾರೆ. ಎಸ್ಟಿಎಂಸಿ ಅಧ್ಯಕ್ಷ ಪರೀರಪ್ಪ ಚಲವಾದಿ ಮಾತನಾಡಿ, ಜೆಕೆ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಮಾಡಿ ಮಕ್ಕಳಿಗೆ ಉತ್ತಮ ಆಹಾರ ಪದಾರ್ಥಗಳನ್ನ ಒದಗಿಸುವಂತಹ ಕೆಲಸ ಮಾಡಿದ್ದಾರೆ ಎಂದು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಎಸ್ಬಿ ಬೇಳಗಾತಿ, ಬಸವರಾಜ್ ಹಳೆಗುಬ್ಬಿ, ಸಿದ್ದು, ಬಸವರಾಜ್ ಬಣಕಾರ, ಈರನಗೌಡ, ರಾಜು ಕೊಣತಿ, ಮಹೇಶ್ ಬಣಕಾರ್ ಉಪಸ್ಥಿತರಿದ್ದರು. ಪವನ್ ಕುಮಾರ್ ಆರ್, ಜೆಕೆ ನ್ಯೂಸ್ ಕನ್ನಡ, ಹಿರೇಕೆರೂರು. 2025 ಪ್ರಾಥಮಿಕ ಶಾಲೆ ಚಿಕ್ಕಯಡಚಿಗೆ ಆಹಾರ ಧಾನ್ಯಗಳು, ಅಕ್ಷರ ದಾಸೋಹದ ಆಹಾರ ಧಾನ್ಯಗಳು ಬಂದಿದ್ವು. ಸ್ವಲ್ಪ ಅವು ಕಳಪೆ ಮಿಶ್ರಿತ ಇದ್ವು ಅಂತಕ್ಕಂಥದ್ದು ಕಂಡು ಬಂದಿರೋದ್ರಿಂದ STMC ಅವರು ಮತ್ತು ಕೆಲವು ಊರ ನಾಗರಿಕರು ಅವುಗಳನ್ನು ವಾಪಸ್ ಕಳಿಸಿ ಹೊಸ ಅಥವಾ ಉತ್ತಮವಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡಿರಿ ಅಂತ ಕೇಳಿಕೊಂಡಿದ್ದಕ್ಕೆ ಎಲ್ಲ ಅಧಿಕಾರಿಗಳು ಸ್ಪಂದಿಸಿ ಅವುಗಳನ್ನು ವಾಪಸ್ ಮಾಡಿ ಮತ್ತೆ ಉತ್ತಮವಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಈ ಒಂದು ಚಿಕ್ಕಯಡಚಿ ಪ್ರಾಥಮಿಕ ಶಾಲೆಗೆ ಸರಬರಾಜು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೂ ಈ ಒಂದು ಜಿಕೆ ನ್ಯೂಸ್ ಟಿವಿ ಅವರಿಗೂ ಕೂಡ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಈಗೆಲ್ಲ ಉತ್ತಮವಾದದ್ದು ಬಂದತ್ರಿ ಈಗ? ಎಲ್ಲ ಉತ್ತಮವಾಗಿರ್ತಕ್ಕಂಥ ಆಹಾರ ಧಾನ್ಯಗಳು ಅದಾವ್ರಿ. ಯಾರು ಸ್ಥಳಕ್ಕೆ ಯಾರು ಬಂದದ್ರಿ ಇಲ್ಲಿ ಅಧಿಕಾರಿಗಳು? ಸ್ಥಳಕ್ಕೆ ಅಕ್ಷರ ದಾಸೋಹ ಅಧಿಕಾರಿ ಜಾಡರ್ ಸರ್ ಅವ್ರು ಬಂದಂತು, ಆಮೇಲೆ ಬಿಯವರು ಬಂದಿದ್ರು, ಆಮೇಲೆ ಇವರು ಇಒ ಕೂಡ ಈ ಒಂದು ಇದಕ್ಕೆ ಆಗಮಿಸಿ ಚೆಕ್ ಮಾಡಿದಾಗ ಆಹಾರ ಧಾನ್ಯಗಳು ಸ್ವಲ್ಪ ಮಟ್ಟಿಗೆ ಕಳಪೆ ಇದಾವೆ ಅಂತಕ್ಕಂಥದ್ದು ಗೊತ್ತಾಗಿ ಅವನ್ನ ಮತ್ತೆ ವಾಪಸ್ ಒಯ್ದು ಬೇರೆ ಒಂದು ತೊಗೊಂಡ್ಬಂದಿದ್ರು. ಆಮೇಲೆ ಇವು ತೂಕದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದ್ದರಿಂದ ಅಕ್ಕಿ ತೂಕದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು. ಆ ವ್ಯತ್ಯಾಸದ ಅಕ್ಕಿಗಳು ಲಾರಿ ಒಳಗಿದ್ದು ಅಂತಕ್ಕಂಥ ಮಾಹಿತಿ ತಿಳಿದು ಬಂತು. ಕೊನೆಗೆ ತೂಕನೂ ಕೂಡ ಸರಿಪಡಿಸಿ ಎಲ್ಲ ಒಂದು ವ್ಯವಸ್ಥೆಯನ್ನು ಶಾಲೆಗೆ ಸರಬರಾಜು ಮಾಡಿದ್ದಾರೆ ಅಂತ ನಾವು ಈ ಮೂಲಕ RK TV ಮುಖಾಂತರ ಹೇಳ್ತಾ ಇದ್ದೀವಿ. ಚಿಕ್ಕಯಡಚಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಹಾರ ಧಾನ್ಯವನ್ನು ಅಕ್ಕಿ ಮತ್ತು ಬೇಳೆ, ಅಕ್ಕಿ ತೂಕದ ವ್ಯತ್ಯಾಸದಲ್ಲಿ ಕಂಡು ಬಂದು ಅದನ್ನು ಆಹಾರ ಇಲಾಖೆಯವರು ಸರಿಪಡಿಸಿದ್ದಾರೆ. ಮತ್ತು ಬೇಳೆಯಲ್ಲಿ ಕಳಪೆ ಮಟ್ಟದ ಬಂದಿರತಕ್ಕಂಥ ಮಾಹಿತಿ ಶುಕ್ರವಾರ ಗೊತ್ತಾಗಿದೆ. ಅದನ್ನು ವಾಪಸ್ ಕಳಿಸಿ ಮತ್ತು BO ಸಾಹೇಬ್ರು ಮತ್ತು ಜಾಡರ್ ಸಾಹೇಬ್ರು ಅವ್ರನ್ನ ಪರಿಶೀಲನೆ ಮಾಡಿ ಬೇರೆ ಬೇಳೆಗಳನ್ನು ನಿನ್ನೆ ತಂದು ಕೊಟ್ಟಿರ್ತಾರೆ. ಅವರಿಗೆ ತುಂಬಾದ ಧನ್ಯವಾದ. ಜೆಕೆ ಟಿವಿ ನ್ಯೂಸ್ನವ್ರಿಗೆ ಮಾಹಿತಿ ಕೊಟ್ಟಿದ್ವಿ. ಅವರು ಆದ ಸ್ಥಳಕ್ಕೆ ದೌಡಾಯಿಸಿ ಆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಎಲ್ಲ ಹೇಳಿ ಅವನ್ನೆಲ್ಲ ಸರಿಪಡಿಸಿ ಇದು ಮಾಡಿದ್ದಾರೆ. ಆ ಮುಖಾಂತರ ಅಧಿಕಾರಿಗಳು ಬಂದು ಈ ಸ್ಥಳಕ್ಕೆ ಖುದ್ದವಾಗಿ ಭೇಟಿಯಾಗಿ ಬ್ಯಾಳಿ ಮತ್ತು ಅಕ್ಕಿಗಳಲ್ಲಿ ಬಂದು ತಗೊಂಬಂದು ಕೊಟ್ಟು ಅಲ್ಲೆಲ್ಲ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ಹೋಗಿ ಮತ್ತೆ ಪುನಃ ಅವನ್ನ ಉತ್ತಮ ಆಹಾರ ಧಾನ್ಯಗಳನ್ನು ಒದಗಿಸಿ ಕೊಟ್ಟಿದ್ದಾರೆ ಸೋಮವಾರ ಅಂತಂದು ಈ ಮುಖಾಂತರ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660019557. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SB TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SB TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.